ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಾಮನ್ ಟ್ಯುಟೋರಿಯಲ್ಸ್ ಫಾರ್ ಜಿ ಕೆ ಚಾನಲ್. ನೋಡಿ, ಜಿ ಕೆ ಚಾನಲ್ ಮೇಲೆ ನಾನು ಇಂದಿನಿಂದ ಸಿ ಇ ಟಿ ತಯಾರಿ 6 to 8 ಟೀಚರ್ಸ್ ತಯಾರಿ 6 to 8 ಏನು ಟೀಚರ್ಸ್ ಇದ್ದಾರಲ್ಲ ಅವ್ರಿಗೋಸ್ಕರ, ಹಾಗೆಯೇ 1 to 5th ಟೀಚರ್ಸ್ ಇದ್ದಾರಲ್ಲ ಅವ್ರಿಗೋಸ್ಕರ ನಾನು ಸಿ ಇ ಟಿ ಪರೀಕ್ಷೆ ತಯಾರಿ ಸೀರೀಸನ್ನು ಆರಂಭಿಸಲಿದ್ದೇನೆ ಸ್ನೇಹಿತರೆ. ಹಾಗಾದರೆ ನಾವು ಸಿ ಇ ಟಿ ಪರೀಕ್ಷೆ ತಯಾರಿಯನ್ನು ಮಾಡಬೇಕಾದ್ರೆ ಮೊದಲು ಸಿಲೆಬಸ್ ಪ್ಯಾಟ್ರನ್ ಏನಿದೆ ಅನ್ನೋದನ್ನು ತಿಳ್ಕೊಂಡು ಅದರ ತಯಾರಿಯನ್ನು ಮಾಡ್ತಾ ಹೋಗಬೇಕಾಗುತ್ತೆ. ಹಾಗಾದರೆ ಈಗ 6 to 8 ಏನು ಟೀಚರ್ಸ್ ಇದ್ದಾರಲ್ಲ ಅವರಿಗೋಸ್ಕರ ಏನು ಪ್ಯಾಟ್ರನ್ ಇದೆ ಅಂತಂದರೆ, ಅದರಲ್ಲಿ ಒಂದು ಜನರಲ್ ಪೇಪರ್ ಇರುತ್ತೆ ಸ್ನೇಹಿತರೆ. 150 ಮಾರ್ಕ್ಸ್ಗೆ ಜನರಲ್ ಪೇಪರ್ ಫಾರ್ 150 ಮಾರ್ಕ್ಸ್ಗೆ ಜನರಲ್ ಪೇಪರ್ ಇರುತ್ತೆ. ಹಾಗಾದರೆ ಈ ಜನರಲ್ ಪೇಪರಲ್ಲಿ ಏನು ಕೊಡ್ತಾರೆ, ಹಾಗೆಯೇ ಇನ್ನು ಉಳಿದ ಪೇಪರ್ಗಳು ಎರಡಿದೆ ಸ್ಪೆಸಿಫಿಕ್ ಪೇಪರ್ಸ್. ಆ ಸ್ಪೆಸಿಫಿಕ್ ಪೇಪರ್ಸ್ ಬಗ್ಗೆಯೂ ಕೂಡ ಮುಂದಿನ ವಿಡಿಯೋದಲ್ಲಿ ನಾನು ಡೀಟೇಲ್ಸನ್ನು ಕೊಡ್ತೇನೆ. ಹಾಗಾದರೆ ಈ ಜನರಲ್ ಪೇಪರಲ್ಲಿ ಏನಿದೆ ಅನ್ನೋಂಥ ಪ್ರಶ್ನೆ ತಮ್ಮೆದುರಿಗೆ ಕಾಣುತ್ತೆ. ನೋಡಿ, ಜಿ ಕೆ ಏನಿದೆಯಲ್ಲ, ಈ ಜಿ ಕೆ ಜನರಲ್ ನಾಲೆಡ್ಜ್ ಇದು 30 ಮಾರ್ಕ್ಸ್ಗೆ ಇರುತ್ತೆ. ಹಾಗೆಯೇ ಎಜುಕೇಷ್ನಲ್ ಸೈಕಾಲಜಿ ಏನಿದೆಯಲ್ಲ ಅದು 40 ಮಾರ್ಕ್ಸ್ಗೆ ಇರುತ್ತೆ. ಹಾಗೆಯೇ ಜನರಲ್ ಇಂಗ್ಲೀಷ್ ಇದೆ ನೋಡಿ, ಇದು ವೆರಿ ಇಂಪಾರ್ಟೆಂಟ್. ಜನರಲ್ ಇಂಗ್ಲೀಷ್ ಬಗ್ಗೆ ಏನಿದೆಯಲ್ಲ, ಈ ಜನರಲ್ ಇಂಗ್ಲೀಷ್ ಇದು ಎಷ್ಟಿದೆ ಅಂತಂದರೆ 25 ಮಾರ್ಕ್ಸ್. ಹಾಗೆಯೇ ವ್ಯಾಲ್ಯೂ ಎಜುಕೇಷನ್ ಅಂದರೆ ಮೌಲ್ಯ ಶಿಕ್ಷಣ, ಇದ್ರ ಬಗ್ಗೆ ಸುಮಾರು 30 ಮಾರ್ಕ್ಸ್ಗೆ ಇರುತ್ತೆ. ಇಲ್ಲಿ ಯೋಗ ಇರುತ್ತೆ, ಮತ್ತೊಂದು ಇರುತ್ತೆ, ನಾನು ಅದ್ರ ಬಗ್ಗೆಯೂ ಕೂಡ ಈ ವಿಡಿಯೋದಲ್ಲಿ ಡೀಟೇಲಾಗಿ ಹೇಳ್ತೀನಿ. ಹಾಗೆಯೇ ಕಂಪ್ಯೂಟರ್ ಎಷ್ಟು ಮಾರ್ಕ್ಸ್ ಇರುತ್ತೆ ಅಂತಂದರೆ 25ಗೆ. ಈ ಮೂಲಕ ಒಟ್ಟು 50 ಮಾರ್ಕ್ಸ್ ಇರುತ್ತೆ. ಜಿ ಕೆ 30, ಎಜುಕೇಷನ್ ಸೈಕಾಲಜಿ 40, ಜನರಲ್ ಇಂಗ್ಲೀಷ್ 25, ವ್ಯಾಲ್ಯೂ ಎಜುಕೇಷನ್ 30, ಹಾಗೆ ಕಂಪ್ಯೂಟರ್ 25. ಈ ಮೂಲಕ ನಾವು 150 ಮಾರ್ಕ್ಸಿಗೆ ತಯಾರಿಯನ್ನು ಮಾಡ್ಬೋದು. ಹಾಗಾದರೆ ಈಗ ನಿಮಗೆ ಒಂದು ಪ್ರಶ್ನೆ ಕಾಡುತ್ತೆ, ಸರ್ ಸೋರ್ಸ್ಗಳನ್ನ ಹೇಗೆ ಹುಡುಕೋದು ಅಂತ. ಬಹುತೇಕ ಏನಾಗುತ್ತೆ, ಜಿ ಕೆಗೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ನಮ್ಮ ರಾಮನ್ ಟ್ಯುಟೋರಿಯಲ್ಸ್ ಮೇಲೆ ಮಾಡಿದ್ದೇವೆ, ಇನ್ನೂ ಮಾಡೋ ಅಗತ್ಯ ಇದೆ. ಹಾಗಾದರೆ ಜಿ ಕೆಗೆ ಏನೇನೆಲ್ಲ ಇದೆ ಅನ್ನೋದನ್ನು ನೋಡ್ಬಿಡೋಣ. ನೋಡಿ, ಫೇಮಸ್ ಬುಕ್ಸ್ ಆ್ಯಂಡ್ ಆಥರ್ಸ್ ಇದೆ, ಇಂಪಾರ್ಟೆಂಟ್ ಇನ್ವೆನ್ಷನ್ಸ್ ಆ್ಯಂಡ್ ಡಿಸ್ಕವರೀಸ್, ಬೇಸಿಕ್ ಸೈನ್ಸ್ ಇದೆ, ಸಾಮಾನ್ಯ ವಿಜ್ಞಾನ, ಹಾಗೆಯೇ ಪ್ರಮುಖ ವಿಜ್ಞಾನಿಗಳು ಮತ್ತು ಅವರ ಸಂಶೋಧನೆಗಳು, ಪುಸ್ತಕಗಳು, ಹಾಗೆ ಆಥರ್ಸು, ಹಾಗೆ ಹೈಜೀನ್ ಆ್ಯಂಡ್ ಫಿಸಿಯಾಲಜಿ, ಕ್ರೊನಾಲಜಿ ಆಫ್ ಈವೆಂಟ್ಸ್ ಇನ್ ದ ವರ್ಲ್ಡ್ ಹಿಸ್ಟ್ರಿ, ಪ್ರಪಂಚ ಇತಿಹಾಸದಲ್ಲಿ ಪ್ರಮುಖವಾದಂಥ ಘಟನೆಗಳು, ಹಾಗೆ ಗ್ಲಿಮ್ಸಸ್ ಆಫ್ ಇಂಡಿಯನ್ ಹಿಸ್ಟ್ರಿ, ಈ ಇತಿಹಾಸದಿಂದನೂ ಕೂಡ ಪ್ರಶ್ನೆಗಳು ಬರುತ್ತೆ, ಜಿಯೋಗ್ರಫಿಯಿಂದನೂ ಬರುತ್ತೆ, ಹಾಗೆ ಸ್ಪೋರ್ಟ್ಸ್ ಮತ್ತು ಇಂಟರ್ನ್ಯಾಷನಲ್ ಆ್ಯಂಡ್ ನ್ಯಾಷನಲ್ ಫಿಗರ್ಸ್ ಬಗ್ಗೆಯೂ ಕೂಡ ಬರುತ್ತೆ. ಹಾಗಾದರೆ ಮುಂದೆ ಹೋಗೋಣ. ಮತ್ತೆ ಏನು ಹೇಳ್ಬೋದಪ್ಪ ಅಂತಂದರೆ, ಇದಲ್ದಂಗೆ ಇಂಡಿಯನ್ ಕಲ್ಚರ್, ಲ್ಯಾಂಡ್, ಫೆಸ್ಟಿವಲ್, ಫಿಸಿಕಲ್ ಜಿಯೋಗ್ರಫಿ, ಪಾಪ್ಯುಲೇಷನ್, ಲಿಟ್ರಸಿ, ಹಾಗೆಯೇ ನ್ಯಾಚುರಲ್ ರಿಸೋರ್ಸಸ್, ಫುಡ್, ಕ್ರಾಪ್ಸ್, ಹಾಗೆ ಜಿಯೋಗ್ರಫಿ ಸಂಬಂಧಪಟ್ಟಂತಹ, ಹಾಗೆ ಇಂಡಿಯನ್ ಎಕನಾಮೀಸ್ ಸಂಬಂಧಪಟ್ಟಂಥ ಭಾರತ ಅರ್ಥಶಾಸ್ತ್ರ, ಹಾಗೆ ಜಿಯೋಗ್ರಫಿ ಸಂಬಂಧಪಟ್ಟಂಥ ಪ್ರಶ್ನೆಗಳು ಬರುತ್ತೆ. ಹಾಗೆಯೇ ಅವಾರ್ಡ್ಸ್, ಆನರ್ಸ್ ಆ್ಯಂಡ್ ಪ್ರೈಸಸ್, ಪ್ರಶಸ್ತಿಗಳು, ಗೌರವಗಳು ಮತ್ತು ಇವುಗಳ ಸುತ್ತಲೂ ಪ್ರಶ್ನೆಗಳಿರುತ್ತೆ. ಹಾಗೆ ಕರೆಂಟ್ ನ್ಯಾಷನಲ್ ಅಫೇರ್ಸ್ ಇರುತ್ತೆ. ಜಿ ಕೆ ಇದ್ರ ಜೊತೆಗೆ ಕರೆಂಟ್ ಅಫೇರ್ಸ್ ಅಂದರೆ ಪ್ರಚಲಿತ ಘಟನೆಗಳು ಕೂಡ ಇರುತ್ತೆ. ಹಾಗೆ ಕರೆಂಟ್ ಇಂಟರ್ನ್ಯಾಷನಲ್ ಅಫೇರ್ಸ್ ಕೂಡ ಇರುತ್ತೆ. ಹಾಗಾದರೆ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಅಫೇರ್ಸ್, ಪ್ರಚಲಿತ ಘಟನೆಗಳ ಬಗ್ಗೆ ಕೂಡ ಮಾಹಿತಿಯನ್ನು ಕೇಳ್ತಾರೆ. ಸ್ನೇಹಿತರೆ, ಟಿ ಇ ಟಿನ ತಾವು ಪಾಸಾಗಿದ್ದೀರಿ, ರೈಟ್? ಪಾಸ್ ಆಗುವಂಥ ಸಂಭವ ಕೂಡ ಇದೆ. ಆದರೆ ಸಿ ಇ ಟಿಲಿ ನೀವು ಪಾಸ್ ಆದರೆ ನಡೆಯೋದಿಲ್ಲ. ನೀವು ಯು ಹ್ಯಾವ್ ಟು ಬಿ ದ ಬೆಸ್ಟ್ ಇನ್ ದಟ್ ಕ್ಯಾಟಗರಿ. ಆ ಕ್ಯಾಟಗರಿಯಲ್ಲಿ ಶಾರ್ಟ್ ಲಿಸ್ಟಲ್ಲಿ ನೀವು ಆಗಬೇಕಾಗುತ್ತೆ. ಶಾರ್ಟ್ ಲಿಸ್ಟಲ್ಲಿ ಆಗೋದು ತುಂಬಾ ಪ್ರಯತ್ನ ಬೇಕಾಗುತ್ತೆ. ಹಾಗಾಗಿ ಇದು ತಯಾರಿನೂ ಕೂಡ ಇವತ್ತಿಂದ ಆರಂಭಿಸಿದರೂ ಕೂಡ ಕಡಿಮೆನೇ. ಹಾಗಾದರೆ ಇದು ಜಿ ಕೆ ಸಂಬಂಧಪಟ್ಟಂಥ ಪೇಪರ್ ಆಯಿತು. ಎಜುಕೇಷನ್ ಸೈಕಾಲಜಿಯಲ್ಲಿ ಏನಿದೆ ಅಂತಂದರೆ, ಇದು ನೀವು ಟಿ ಇ ಟಿಲಿ ಓದಿದ್ರಿ. ಆ ಟಿ ಇ ಟಿಲಿ ಓದಿದಾಗ ಕೆಲವು ಮಾಹಿತಿಗಳು ತಮಗೆ ಲಭ್ಯ ಆದವು. ಅಂದರೆ ಚೈಲ್ಡ್ ಸೈಕಾಲಜಿಯಲ್ಲಿ ವಿಕಾಸ ಮತ್ತು ಬೆಳವಣಿಗೆ, ಕಲಿಕೆ, ಹಾಗೆಯೇ ಕೆಲವು ಚಾಪ್ಟರ್ಗಳಿದ್ವು. ಆದರೆ ಇಲ್ಲಿ ಹಾಗಿಲ್ಲ, ಅದೆಲ್ಲ ಮೀರಿ ಸಾಕಷ್ಟು ವಿಷಯಗಳಿದೆ. ಇಲ್ಲಿ ಏನೇನಿದೆ, ಲರ್ನರ್ ಆ್ಯಂಡ್ ಲರ್ನಿಂಗ್, ಕಾನ್ಸೆಪ್ಟ್ ಆಫ್ ಲರ್ನಿಂಗ್ ಕಲಿಕೆಗೆ ಸಂಬಂಧಪಟ್ಟಂಥ ಕಾನ್ಸೆಪ್ಟ್ ಇದೆ. ಹಾಗೆ ಲರ್ನರ್ಸ್ ಡಿಫ್ರೆನ್ಸಸ್ ಅಂಥೇಳಿ ವೈಯಕ್ತಿಕ ಭಿನ್ನತೆಗಳು, ಇವುಗಳು ಎರಡರ ಮೇಲೂ ನಾನು ಈಗಾಗಲೇ
ಅನ್ಅಕಾಡೆಮಿ ಲರ್ನಿಂಗ್ ಆ್ಯಪ್ ಮೇಲೆ ವೀಡಿಯೋಗಳನ್ನು ಮಾಡಿದ್ದೇನೆ. ಕಲಿಕೆ ಮೇಲೆ ಹಾಗೆ ವೈಯಕ್ತಿಕ ಭಿನ್ನತೆಗಳ ಮೇಲೆ ಇದೆ, ಹಾಗೆ ನಮ್ಮ ಚಾನಲ್ ಮೇಲೂ ಕೂಡ ಇದೆ. ಅವುಗಳ ಲಿಂಕನ್ನು ನಾನು ನಿಮಗೆ ಕೊಡ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೇನೆ. ಅಲ್ದಂಗೆ ಎಜುಕೇಷನ್ ಸೈಕಾಲಜಿ ಜೊತೆಗೆ ಇನ್ನೂ ನೋಡಿ ಅದರಲ್ಲಿ ಬೇರೆ ಬೇರೆ ಮೆಥಡಾಲಜಿ ಕೂಡ ಇದೆ. ಹೆರಿಡಿಟಿ ಇದೆ, ವಿಕಾಸ ಮತ್ತು ತತ್ವಗಳಿದೆ, ಹಾಗೆ ಅಡ್ಜಸ್ಟ್ಮೆಂಟ್ ಹೊಂದಾಣಿಕೆ ಪ್ರತಿತಂತ್ರಗಳು ಕೂಡ ಇದೆ, ಮಾಲ್ ಅಡ್ಜಸ್ಟ್ಮೆಂಟ್ ಕೂಡ ಇದೆ, ಹಾಗೆ ಇವ್ಯಾಲ್ಯೂಯೇಷನ್ ಕೂಡ ಇದೆ. ಇವ್ಯಾಲ್ಯೂಯೇಷನ್ ಅಂತಂದರೆ ಮೌಲ್ಯಮಾಪನ, ಅದ್ರ ಬಗ್ಗೆ ಇದೆ. ಅಚೀವ್ಮೆಂಟ್ ಟೆಸ್ಟು, ರೆಮಿಡಿಯಲ್ ಟೀಚಿಂಗ್, ಇದೆಲ್ಲ ಟೈಪ್ ಬಗ್ಗೆನೂ ಇದೆ. ಹಾಗೆಯೇ ಸಮಾಜ ಮಿತಿ ತಂತ್ರ ಬಗ್ಗೆಯೂ ಕೂಡ ಇದೆ. ಹಾಗೆ ಸಾಕಷ್ಟು ಡೀಟೇಲ್ಡಾಗಿ ಈ ಸಿಲೆಬಸ್ ಇದೆ ಅಲ್ವಾ ಸ್ನೇಹಿತರೆ. ಹಾಗಾದರೆ ಈ ಸಿಲೆಬಸ್ ತಯಾರಿಗೆ ಎಷ್ಟು ದಿನ ಬೇಕು, ಯಾವ ಪುಸ್ತಕಗಳು ಬೇಕು? ಆ ಸಿಲೆಬಸ್ ತಯಾರಿಗೆ ನಿಮಗೆ ಬೇಕಾಗಿರೋದು ವಾಮದೇವಪ್ಪರ ಪುಸ್ತಕಗಳು, ಹಾಗೆಯೇ ವಾಮದೇವಪ್ಪರ ಪುಸ್ತಕಗಳ ಜೊತೆಗೆ ನಿಮಗೆ ಆಬ್ಜೆಕ್ಟಿವ್ ಕ್ವಶನ್ಸನ್ನು ಸಾಧ್ಯವಾದರೆ ಅವುಗಳನ್ನು ನೋಡಿ, ಆಬ್ಜೆಕ್ಟಿವ್ ಕ್ವಶನ್ಸ್ ಬುಕ್ಕುಗಳನ್ನು ಅಟೆಂಡ್ ಮಾಡಿ. ಸಾಕಷ್ಟು ಮಾಡೆಲ್ ಪೇಪರ್ಗಳನ್ನ ಬಳಸಬೇಕಾಗುತ್ತೆ ಎಜುಕೇಷನ್ ಸೈಕಾಲಜಿಯಲ್ಲಿ, ಆಗ ಮಾತ್ರ ನಿಮಗೆ ಇದರ ಬೆನಿಫಿಟ್ಸ್ ದೊರೆಯುತ್ತೆ. ಹಾಗಾಗಿ ನಾವು ರಾಮನ್ ಟ್ಯುಟೋರಿಯಲ್ಸ್ ಮೇಲೆ ಅವುಗಳನ್ನೆಲ್ಲ ಮಾಡೆಲ್ ಪೇಪರ್ಗಳನ್ನ ತರಲಿದ್ದೇವೆ. ಹಾಗೆಯೇ ಪ್ರೀವಿಯಸ್ ಇಯರಲ್ಲಿ ಆಗಿರುವಂತಹ ಪೇಪರನ್ನು ತರ್ತೀವಿ. ಒಂದು ಮಾತನ್ನು ನಾನು ಹೇಳ್ತೀನಿ, ತಾವು ಅಡ್ವರ್ಟೈಸ್ಮೆಂಟ್ ಅಂತ ಅಂದ್ಕೋಬೇಡಿ. ಲಾಸ್ಟ್ ಟೈಮ್ ನಾವು ದಾವಣಗೆರೆ ಟ್ಯುಟೋರಿಯಲ್ಸ್ ಮೇಲೆ ಇಂಗ್ಲೀಷ್ ಟೀಚರ್ಸ್ಗೆ ಸುಮಾರು 50 ವೀಡಿಯೋಗಳನ್ನು ಪೋಸ್ಟ್ ಮಾಡಿದ್ವಿ. ಅವುಗಳಲ್ಲಿ ಸಾಕಷ್ಟು ಜನಗಳಿಗೆ ಅದು ಹೆಲ್ಪ್ ಆಗಿದೆ. ಸುಮಾರು 300 ಅಭ್ಯರ್ಥಿಗಳು ನಮ್ಮ ಚಾನಲ್ನ ಸಣ್ಣ ಪ್ರಯತ್ನದ ನೆರವಿನಿಂದ ಸಶಕ್ತರಾಗಿದ್ದಾರೆ, ಸಕ್ಸಸ್ ಕೂಡ ಹೊಂದಿದ್ದಾರೆ, ಬೇರೆ ಬೇರೆ ರಾಜ್ಯದ ಮೂಲೆಯಲ್ಲಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಹಾಗಾದರೆ ಆ ಟೈಮ್ನಲ್ಲಿ ನಾವು ರಾಮನ್ ಟ್ಯುಟೋರಿಯಲ್ಸ್ ಮೇಲೆ ಅವುಗಳನ್ನ ತರಲಿಲ್ಲ, ಹಾಗಾಗಿ ಈ ವರ್ಷ ಅದನ್ನು ಮಾಡ್ತೀವಿ. ಈಗ ನೋಡಿ, ಜನರಲ್ ಇಂಗ್ಲೀಷನ್ನು ನೋಡೋಣ. ಪಾರ್ಟ್ಸ್ ಆಫ್ ಸ್ಪೀಚ್ ಬರುತ್ತೆ, ವರ್ಬ್, ಟೆನ್ಸ್, ಟೈಮ್, ಆಸ್ಪೆಕ್ಟ್, ಆಕ್ಸಿಲರಿ ವರ್ಬ್, ಮಾಡೆಲ್ ವರ್ಬ್ ಇವುಗಳ ಬಗ್ಗೆ, ಟ್ರಾನ್ಸಿಟಿವ್, ಇನ್ಟ್ರಾನ್ಸಿಟಿವ್, ಅಡ್ವರ್ಬಿಯಲ್ ಫ್ರೇಜಸ್, ಸಿನೋನಿಮ್ಸ್, ಆ್ಯಂಟೋನಿಮ್ಸ್, ಪ್ರಿಫಿಕ್ಸಸ್, ಸಫಿಕ್ಸಸ್, ಡಿರವೇಷನ್ಸ್, ಇದೆಲ್ಲ ಡೀಟೇಲ್ಡಾಗಿ ಬರುತ್ತೆ ಸ್ನೇಹಿತರೆ. ಇವುಗಳ ಬಗ್ಗೆ ನೀವು ಆಬ್ಜೆಕ್ಟಿವ್ ಕ್ವಶನ್ಸ್ ಎಷ್ಟು ಅಟೆಂಪ್ಟ್ ಮಾಡಿದರೂ ಕಡಿಮೆಯಲ್ಲಿ 25 ಮಾರ್ಕ್ಸ್ ಬರುತ್ತೆ. ಇಟ್ ಈಸ್ ಡಿಸೈಡಿಂಗ್ ಫ್ಯಾಕ್ಟರ್ ಅಂತಂದರೆ ಭಾಳ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್. 25 ಮಾರ್ಕ್ಸನ್ನು ತಗೊಳ್ಳೇಬೇಕಾಗುತ್ತೆ. ಹಾಗಾಗಿ ಇದ್ರ ಮೇಲಿನ ಸಂಬಂಧಪಟ್ಟ ವಿಡಿಯೋಗಳನ್ನು ದಾವಣಗೆರೆ ಟ್ಯುಟೋರಿಯಲ್ ಫಾರ್ ಇಂಗ್ಲೀಷ್ ಚಾನಲ್ ಮೇಲೆ ತರ್ತೇನೆ. 100% ಸ್ನೇಹಿತರೆ, ನಮ್ಮ ಟೀಮ್ ವರ್ಕ್ ಮಾಡಲಿದೆ ತಮಗೋಸ್ಕರ. ಹಾಗೆಯೇ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್, ಆ್ಯಕ್ಟಿವ್ ಪ್ಯಾಸಿವ್ ವಾಯ್ಸ್, ಟೈಪ್ಸ್ ಆಫ್ ಸೆಂಟೆನ್ಸಸ್, ರಿಪೋರ್ಟೆಡ್ ಸ್ಪೀಚ್, ಹಾಗೆಯೇ ಸಿಂಪಲ್, ಕಾಂಪ್ಲೆಕ್ಸ್ ಮತ್ತು ಕಾಂಪೌಂಡ್ ಸೆಂಟೆನ್ಸಸ್, ಹೀಗೆ ಸಾಕಷ್ಟು ವಿಚಾರಗಳು ಬರಲಿದೆ. ಹಾಗೆ ಕಾಂಪ್ರೆನ್ಷನ್ ಪ್ಯಾಸೇಜಸ್ ಕೂಡ ತಮಗೆ ಬರಲಿದೆ. ಇದು 25 ಮಾರ್ಕ್ಸಿಗೆ ಇರಲಿದೆ. ಯಾವುದು? ಜನರಲ್ ಇಂಗ್ಲೀಷ್. ಹಾಗೆಯೇ ಮೌಲ್ಯ ಶಿಕ್ಷಣ ಏನಿದೆಯಲ್ಲ, ಇದು ಅರ್ಥ ಮತ್ತು ಗುರಿಗಳ ಬಗ್ಗೆ ಇದೆ. ಮೌಲ್ಯ ಶಿಕ್ಷಣದ ವಿವಿಧ ವರ್ಗಗಳು, ಹಾಗೆ ಮೂಲ ಸಂಪನ್ಮೂಲಗಳು, ಬೆಳವಣಿಗೆ, ಸೈದ್ಧಾಂತಿಕ ಮಾದರಿಗಳು, ಹಾಗೆ ಮಾರ್ಗೋಪಾಯಗಳು, ಇವುಗಳ ಬಗ್ಗೆ ಇರುತ್ತೆ. ಜೊತೆಗೆ ಹೆಲ್ತ್ ಎಜುಕೇಷನ್ ಬಗ್ಗೆ ಕೂಡ ತಮಗೆ ಇದೆ. ಹಾಗಾದರೆ ಸರ್ ಇದ್ರ PDF ಎಲ್ಲಿ ಕೊಡ್ತಾಯಿದ್ದೀರಿ? ನಾನು ಇದ್ರ PDF ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್, ಏನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂದರೆ ಏನು? ಈ ವಿಡಿಯೋ ಕೆಳಗಡೆ ಟೈಟಲ್ ಇರುತ್ತೆ ನೋಡಿ, ವಿಡಿಯೋ ಟೈಟಲ್, ಅದನ್ನು ಕ್ಲಿಕ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ ತಾನೇ ಓಪನ್ ಆಗುತ್ತೆ. ಅಲ್ಲಿ ನಾನು ಎಲ್ಲ ವಿಡಿಯೋಗಳ ಲಿಂಕನ್ನು, ಹಾಗೆಯೇ ಇದರ PDF ಲಿಂಕನ್ನು ಕೂಡ ಕೊಟ್ಟಿದ್ದೇನೆ. ಅದನ್ನು ತಾವೇ ನೋಡಬೇಕು, ಡ್ರ್ಯಾಗ್ ಮಾಡಿ ಕಾಪಿ ಮಾಡ್ಕೊಂಡು ನಿಮ್ಮ ಇದರಲ್ಲಿ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ವಾಟ್ಸಪ್ಪಲ್ಲೋ ಟೆಲಿಗ್ರಾಮ್ ಆ್ಯಪಲ್ಲೋ ಪೇಸ್ಟ್ ಮಾಡಿ ಆಗಿಂದಾಗೆ ನೀವು ಅದನ್ನು ಹೋಗಿ ತಯಾರಿಯನ್ನು ಮಾಡಬೇಕಾಗತ್ತೆ. ಮಾಡ್ತೀರಾ ಅಂತ ಭಾವಿಸ್ತೇನೆ. ಈಗ ಹೆಲ್ತ್ ಎಜುಕೇಷನ್ ಬಗ್ಗೆ ನೋಡೋಣ. ಹೆಲ್ತ್ ಎಜುಕೇಷನಲ್ಲಿ ಸಾಕಷ್ಟಿದೆ. ಫುಡ್ ಆ್ಯಂಡ್ ನ್ಯೂಟ್ರಿಷನ್, ಕಮ್ಯುನಿಕೇಬಲ್ ಡಿಸೀಸಸ್, ರೋಗಗಳಿಗೆ ಪರಿಹಾರಗಳು, ಇದರ ಸಂಬಂಧಪಟ್ಟಂಥ ಈಗೆಲ್ಲ ಸುಮಾರು 25 ವಿಡಿಯೋಗಳನ್ನು ನಾನು ಹಾಕಿದ್ದೀನಿ ಸಾಮಾನ್ಯ ವಿಜ್ಞಾನದಲ್ಲಿ. ಅವುಗಳನ್ನು ನೋಡೋಣ. ನಾನು ಎಲ್ಲದಕ್ಕೂ ವಿಜ್ಞಾನ ವಿಡಿಯೋಗಳು ಇದೆ ಅಂತ ಹೇಳ್ತೀನಿ. ಕಾರಣ ಇಷ್ಟೇ, ಸುಮಾರು ನಮ್ಮ 2 ಚಾನಲಿಂದ ಸುಮಾರು 600 ವಿಡಿಯೋಗಳನ್ನು ಈಗಾಗಲೇ ಪೋಸ್ಟ್ ಮಾಡಿದ್ದೇವೆ. ಅತ್ಯಧಿಕವಾದಂಥ ವಿಡಿಯೋಗಳನ್ನು ಪೋಸ್ಟ್ ಮಾಡಿರೋ ಚಾನಲ್ ನಮ್ಮದೇ. ಆದರೆ ಭಾಳಷ್ಟು ಜನಗಳ ಬಗ್ಗೆ ಅದಕ್ಕೆ ಅರಿವಿಲ್ಲ. ಯಾಕಂತಂದರೆ ಹೇಗೆ ಹುಡುಕಬೇಕು ಅಂತ ಅವರಿಗೆ ಗೊತ್ತಿಲ್ಲ. ಇರಲಿ, ಯೋಗ, ವ್ಯಾಲ್ಯೂ ಎಜುಕೇಷನ್, ರಿಲೇಷನ್ಶಿಪ್ ಆಫ್ ಯೋಗ, ಪತಂಜಲಿ ಅಷ್ಟಯೋಗ, ಇವುಗಳ ಬಗ್ಗೆ ಕೂಡ ಇರುತ್ತೆ. ಕೊನೆಯದಾಗಿ ನಾವು ಎದಕ್ಕೂ ಕಂಪ್ಯೂಟ್ರ್, ಇಂಟ್ರೊಡಕ್ಷನ್ ಆಫ್ ಕಂಪ್ಯೂಟರ್ ಇರುತ್ತೆ. ಆಪ್ರೇಟಿಂಗ್ ಸಿಸ್ಟಮ್ ಬಗ್ಗೆ ಮಾಹಿತಿ ಕೇಳ್ತಾರೆ. ಅಪ್ಲಿಕೇಶನ್ ಸಾಫ್ಟ್ವೇರ್ ಬಗ್ಗೆ ಕೂಡ ಇರುತ್ತೆ. MS ಪವರ್ ಪಾಯಿಂಟ್, MS ಎಕ್ಸೆಲ್, ಹಾಗೆಯೇ MS ಆಫೀಸ್ ಬಗ್ಗೆ, MS ಪೇಂಟ್ ಬಗ್ಗೆ, ಹಾಗೆ ಇಂಟರ್ನೆಟ್ ಅಪ್ಲಿಕೇಶನ್, LAN, WAN, ಹಾಗೆ URL ಹೇಗೆ ಯೂಸ್ ಮಾಡೋದು, ID ಗಳನ್ನು ಕ್ರಿಯೇಟ್ ಮಾಡೋದು ಹೇಗೆ, ಜಿಮೇಲ್ ಅಡ್ರೆಸ್ ಹೇಗೆ, ಇದು ಭಾಳ ಈಸಿ ಇರುತ್ತೆ.
ಇದ್ರ ಮೇಲೆ ಫಾರ್ ದ ಫಸ್ಟ್ ಟೈಮ್ ತರ್ತಾ ಇದ್ದೀವಿ ಸ್ನೇಹಿತರೆ. ಹಾಗೆ ನುಡಿ ಸಾಫ್ಟ್ವೇರ್ ಬಗ್ಗೆ ಕೂಡ ಪ್ರಶ್ನೆಗಳನ್ನು ಕೇಳಲಾಗ್ತಾರೆ. ಹೀಗೆ ಸಾಕಷ್ಟು ವಿಷಯಗಳು ಇದೆ. ಹಾಗೆಯೇ ಪತ್ರಿಕೆ 2 ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ಪತ್ರಿಕೆ 2ನ್ನು ನಾನು ಮುಂದಿನ ತರಗತಿಯಲ್ಲಿ ತರ್ತಾಯಿದ್ದೀನಿ. ಒಂದೊಂದು ಸಬ್ಜೆಕ್ಟಿಗೆ ಒಂದೊಂದು ದಿನ ತರ್ತೇನೆ ಸ್ನೇಹಿತರೆ. ಹಾಗಾದರೆ ಕೊನೆ ಮಾತು ನಿಮಗೆ ಹೇಳೋದು ಅಂತಂದರೆ, ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಕೇವಲ ನೋಡೋಗ್ತಾ ಇದ್ದೀರಿ ಅಂತಂದರೆ ಅದು ತಪ್ಪಾಗುತ್ತೆ. ಹಾಗೆ ನಮ್ಮ ದಾವಣಗೆರೆ ಟ್ಯುಟೋರಿಯಲ್ ಮತ್ತು ರಾಮನ್ ಟ್ಯುಟೋರಿಯಲ್ ಎರಡನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಿಮಗೆ ಇಲ್ಲಿ ಕಾಣ್ತಿರೋಂತಹ ಈ ನೋಟಿಫಿಕೇಷನ್ಗಳನ್ನ ಕೂಡ ನೀವು ಕ್ಲಿಕ್ ಮಾಡಿದಾಗ ನೀವು ಈ ವಿಡಿಯೋ ಲಿಸ್ಟನ್ನು ಕ್ಲಿಕ್ ಮಾಡಿದಾಗ ನೀವು ವಿಡಿಯೋಗಳನ್ನು ನೋಡ್ಬೋದು. ಹಾಗೆ ನಮ್ಮ 8217670405 ನಂಬರ್ಗೆ ಒಂದು ವಾಟ್ಸಪ್ ಮೆಸೇಜ್ ಹಾಕಿ ತಮಗೆ ಎಲ್ಲ ಲಿಂಕ್ಗಳು ಸಿಗಲಿದೆ. ಹಾಗೆ ನಮ್ಮ ಗ್ರೂಪ್ಗಳಿಗೆ ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ತಮ್ಮ ಮಾಹಿತಿ ಏನೇ ಬೇಕಾದರೂ ಕೂಡ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ರೆಸ್ಪಾಂಡ್ ಮಾಡ್ತೀನಿ. ಐ ವಿಲ್ ಟೇಕ್ ಸಮ್ ಟೈಮ್. ಆದರೆ ರೆಸ್ಪಾನ್ಸ್ ಮಾತ್ರ ನಿಮ್ಮ ಕ್ವಶನ್ಸ್ ವ್ಯಾಲಿಡ್ ಇತ್ತಂದರೆ ರೆಸ್ಪಾಂಡ್ ಮಾಡೇ ಮಾಡ್ತೀನಿ. ದಟ್ಸ್ ಇಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.